ಮತ್ತೆ ಅದೇ ರಾಗ ಅದೇ ಹಾಡು ಜೂನಿಯರ್ NTR ದೇವರ ಚಾಪ್ಟರ್ 1 ಟ್ರೈಲರ್ ಬಂತು ಕನ್ನಡದಲ್ಲಿ. NTR ಅವರೇ ವಾಯ್ಸ್ ಮೇಕಪ್ ಮಾಡಿರೋದು ನೋಡಿ ತುಂಬಾ ಖುಷಿ ಆಯ್ತು. ಟ್ರೈಲರ್ ನ ಫುಲ್ ಆಗಿ ನೋಡಿದ್ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು. ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದಾರೆ, ಒಂದು ಅಪ್ಪ ಒಂದು ಮಗ. ಅಫಿಷಿಯಲ್ ಪೋಸ್ಟರ್ ಬಂದಾಗೂ ಕೂಡ ಅಷ್ಟೊಂದು ಎಕ್ಸೈಟ್ ಆಗಿರ್ಲಿಲ್ಲ ನಾನು. ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೇನೆ ದೇವರ ಕ್ಯಾರೆಕ್ಟರ್ ಅಂದ್ರೆ NTR ಅವರ ಅಪ್ಪ ದೇವರ, ಮಗನ ಹೆಸರು ಇನ್ನು ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ, ಮುಂದೆ ಗೊತ್ತಾಗಬಹುದು. ಇಲ್ಲಿ ದೇವರ ಅನ್ನೋ ಕ್ಯಾರೆಕ್ಟರ್ ಇಡನ್ ಆಗಿದೆ, ಉತ್ಕೊಂಡ್ಬಿಟ್ಟಿದೆ. ಒಂದು ಕರೆಕ್ಟ್ ಆಗಿರುವಂತ ಟೈಮ್ ನ ಲಾಕ್ ಮಾಡಿ ಇಟ್ಕೊಂಡು ಆವಾಗ ಎಂಟ್ರಿ ಕೊಡುತ್ತೆ ಬೋಟ್ ನ ಮುಖಾಂತರ. ದಿಸ್ ಇಸ್ ಕಾಲ್ಡ್ ಮಾಸ್ ಎಂಟ್ರಿ. ಇಲ್ಲಿ ಮಗನ ಕ್ಯಾರೆಕ್ಟರ್ ಊರೊಳಗಡೆ ಎಂಜಾಯ್ ಮಾಡ್ಕೊಂಡು ಲವ್ ಮಾಡ್ಕೊಂಡು ಜಾನ್ವಿ ಜೊತೆಗೆ ಫುಲ್ ಖುಷಿಯಾಗಿ ಹ್ಯಾಪಿ ಆಗಿದ್ದಾನೆ. ಅಟ್ ದ ಟೈಮ್ ಸೈಫ್ ಅಲಿ ಖಾನ್ ಅಟ್ಯಾಕ್ ಮಾಡ್ತಾನೆ ಪೋರ್ಟಲ್ ವಿಷಯಕ್ಕೋಸ್ಕರ. ಅದೊಂದ್ ಮಾತ್ರನ ದೊಡ್ಡ ರೈವಲ್ ಕೂಡ ಈ ಸಿನಿಮಾದಲ್ಲಿ ನೀನ್ ನೋಡಬಹುದು. ಇಲ್ಲಿ ಅಪ್ಪ ಮಗನ ಕ್ಯಾರೆಕ್ಟರ್ ಲಾಸ್ಟ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೇಸ್ ಆಫ್ ಆಗಬಹುದು. ಅದಕ್ಕಿಂತ ಮುಂಚೆ ದೇವರ ಹಾಗೇನೆ ಸೈಫ್ ಅಲಿ ಖಾನ್ ಇಬ್ರು ನಡುವೆ ಇರುವಂತ ಫ್ರೆಂಡ್ಶಿಪ್ ಏನಿದೆ ಅದ್ ಯಾವ ರೀತಿ ದುಶ್ಮನ್ಗಳಾಗ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೇಕು ನಾನು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾನು ಕೂಡ ಅದೇ ರಾಗ ಅದೇ ಹಾಡು ಅಂತ ಯಾಕೆ ಹೇಳಿದೆ ಅಂದ್ರೆ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ VFX ವಿಜುವಲ್ ಎಫೆಕ್ಟ್ ಚೆನ್ನಾಗಿಲ್ಲಪ್ಪ, ಚೆನ್ನಾಗಿಲ್ಲ. SSLC ಫೇಲ್ ಆಗಿರೋ ಹುಡುಗನ್ ಕರ್ಕೊಂಬಂದ್ ಕೂರ್ಸ್ಬಿಟ್ಟು ನೋಡ್ಸಿದ್ರು ಕೂಡ ಇದೊಂಥರ ಆರ್ಟಿಫಿಷಿಯಲ್ ಆಗಿದೆ ಬಿಡಿ, ಚೆನ್ನಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳುವಂತ ಇಂಟೆಲಿಜೆಂಟ್ ಇರುವಂತ ಈಗಿನ ಜನರೇಷನ್ ಅಲ್ಲಿ ಈ ರೀತಿ ವರ್ಸ್ಟ್ ಆಗಿರುವಂತ VFX ನ ಕೊಟ್ರೆ ಜನಗಳು ಯಾವ ರೀತಿ ಒಪ್ಕೋತಾರೆ? ನಾನ್ ಯಾವ ರೀತಿ ಒಪ್ಕೋಬೇಕು? ನಾನ್ ಮೊದ್ಲೇ ಸೈಕೋ ಅಲ್ವಾ? ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಬ್ಲಡ್ ಶಾಟ್ ಗಳಿದಾವಲ್ಲ, ಅಂದ್ರೆ ಯಾರನ್ನಾರು ಕೊಚ್ಚಾಕ್ತಾ ಇರುವಂತ ಸೀನು ಅಥವಾ ಚುಚ್ಚುತ್ತಾ ಇರುವಂತ ಸೀನು, ಇವುಗಳ ಮಧ್ಯೆ ಬ್ಲಡ್ ಶಾಟ್ ಅನ್ನೋ ಒಂದು ಎಫೆಕ್ಟ್ ನ ಕೊಡ್ತಾರಲ್ಲ, ಇವ್ರಿಗೆ ಬ್ಲಡ್ ಇಲ್ಲಿಂದ ಅಷ್ಟೊಂದು ಬರ್ತಾ ಇದೆ, ಇನ್ನು ಚುಚ್ಚೆ ಇಲ್ಲ, ಆವಾಗ್ಲೇ ಚಲಾಪಿಲಿಯಾಗಿ ಆರ್ತಾ ಇದೆ. ಇದಕ್ಕೆ ಹೇಳ್ತಾರೆ ವರ್ಸ್ಟ್ VFX ಅಂತ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇನ್ನ ಪಾರ್ಟ್ 1 ಈ ರೀತಿ ಪ್ರೆಸೆಂಟ್ ಮಾಡಿರುವಂತ ಸಿನಿಮಾ ಟೀಮ್ ಪಾರ್ಟ್ 2 ನ ಯಾವ ಬೇಡ, ಅವ್ರಿಗೆ ಬಿಟ್ಬಿಡೋಣ ಇವೆಲ್ಲ. ಒಟ್ನಲ್ಲಿ ಈ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸೆಪ್ಟೇಷನ್ ಇಟ್ಕೊಳ್ಳೋದು ಬೇಡ. ಟ್ರೈಲರ್ ಒಳಗಡೆನೆ ಸ್ಟೋರಿನ ಯಾವ ರೀತಿ ಇರಬಹುದು ಅಂತ ಪ್ರಿಡಿಕ್ಷನ್ ಮಾಡದ್ಮೇಲೆ ಇದು ಮತ್ತೊಂದು ಗೋಟ್ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಅದೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ತರ ಸ್ವಲ್ಪ ಐಪ್ ನ ಕಡಿಮೆ ಮಾಡ್ಕೊಂಡು ಎಕ್ಸೆಪ್ಟೇಷನ್ ಕೂಡ ಕಡಿಮೆ ಇಟ್ಕೊಂಡು ಹೋಗೋದು ಬೆಟರ್. ಒಟ್ನಲ್ಲಿ ಈ ಸಿನಿಮಾನು ಕೂಡ ಮತ್ತೊಂದು ಡಿಸಾಸ್ಟರ್ ಆಗೋದು ಪಕ್ಕ. ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡು, ಇದೇ ತರದ ವಿಡಿಯೋಗಳನ್ನ ಅವಾಗ ಹಾಕ್ತಾ ಇರ್ತೀನಿ. ಓಕೆನಾ? ಬರ್ತೀನಿ, ಬಾಯ್. ಟೈಮ್ ಆಯ್ತು, ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು.